ನಮಸ್ತೆ ಆದರ್ಶ್ ಅವರೇ. ಅಣ್ಣ ನಮಸ್ತೆ. ಹಾಂ, ಅದೇ ಇದು ಎಷ್ಟನೇ ವರ್ಷ ಬರ್ತಾರ ಜಾತ್ರೆಗೆ ನೀವು? ಅಣ್ಣ ಈಗ ನಾನು ಲೆಕ್ಕಾಚಾರ ಒಂದು 8-9 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಅದಕ್ಕೆ ಮುಂಚೆ ತಾತ ಬರ್ತಾ ಇದ್ದಾನೆ. ಓಕೆ, ಹೇಗಿದೆ ಜಾತ್ರೆ ಈ ಸಲ? ಅಣ್ಣ ಜಾತ್ರೆ ಚೆನ್ನಾಗಿದೆಯಾ? ಎಲ್ಲ ದೊಡ್ಡೆತ್ತು ಎಲ್ಲ ತರವಾದ ಎತ್ತು ಬಂದಿದೆ. ದುಡ್ಡು ಎಲ್ಲ ಬಿಗ್ಗಾಗಿ ಹಾಕಿ ತಂದಿದ್ದೀರಾ? ಓಕೆ ಓಕೆ. ಘಾಟಿಲಿ ಸೇಲ್ ಮಾಡಿದ್ರೆ? ಅಣ್ಣ ಘಾಟಿಲಿ 6 ಜೊತೆ ಕೊಡ್ತೀವಿ. 6 ಜೊತೆ? ಹಾಂ, 3 ಜೊತೆ 2 ಒಂಟಿ ಉಳ್ಕೊಂಡಿದ್ವು. ಹಾಂ, ಈ ಜಾತ್ರೆಗೆ ಚಿಂಚಿನಘಟ್ಟಲ್ಲಿ 1 ಜೊತೆ ತಗೊಂಡು ಒಂದು ಜೊತೆ ತಗೊಂಡು. ಓಕೆ ಓಕೆ. ಎಲ್ಲ ಜಾತ್ರೆ ತೊಗೊಂಡಿರೋದು ನೀವು? ಅಣ್ಣ ಇಲ್ಲ, 2 ಜಾತ್ರೆನೇ ನಡೆದಿದ್ದು. 2 ಜಾತ್ರೆಯಲ್ಲೂ ತಗೊಂಡು. ಓಕೆ ಓಕೆ. ಈ ಮೊದಲನೇ ಎಷ್ಟಲ್ಲಾಗಿದೆ ಅಣ್ಣ? ಈ ಕಡೆಗೂ ಇದು ಕಡೆನಾ? ಹೌದಾ? ಹಾಂ ಹಾಂ ಹಾಂ. ಇವು 12 ಲಕ್ಷ ಅಣ್ಣ. ನಮ್ಮ ಚಪ್ಪಲದಲ್ಲಿ ಇವೇ ಟಾಪ್. ಈ ವರ್ಷ ತೊಗೊಂಡಿದ್ದ? ಇಲ್ಲ, ಹೋದ ವರ್ಷದಿಂದ ಇದೆ. ಹೋದ ವರ್ಷದಿಂದ? ಹಾಂ ಹಾಂ. ಇದು 12.5 ಲಕ್ಷ ಎತ್ತುಗಳು. ಓಕೆ. ಇದು ಎಷ್ಟು ಅಲ್ಗಳು ಅಣ್ಣ? ಈಗ 6 ಇದು 6 ಅಲ್ಲ? ಹಾಂ ಹಾಂ. ಇದು ಹಳೇದೇನಾ ಅಣ್ಣ? ಇದು ಹೋದ ವರ್ಷದಿಂದ ಇತ್ತು. ಹಾಂ, ಅಂದ್ರೆ 2 ವರ್ಷದಿಂದ ಇದೆ ಇದು. ಓಕೆ. ಅಲ್ಲಿಂದ ತಗೊಂಡ್ಬಂದಿದ್ದು. ಓಕೆ ಓಕೆ. ಆವಾಗಿಂದ ನಮ್ಮ ಮನೇಲಿ ಇದೆ. ಯಾವ ಊರ್ದು? ಇದು ಬಂದು ಮಿರ್ಲೆ ಹತ್ರ. ಮಿರ್ಲೆ ಕೀರ್ತಿ ಹೌದಾ? ಓಕೆ ಓಕೆ. ಇದು 2 ವರ್ಷದಿಂದ ನಮ್ಮ ಹತ್ರನೇ ಇತ್ತು. ಹ್ಞೂ ಹ್ಞೂ. ಇದಕ್ಕೆ ಇದು ಹಿಂದೆ ನಾಲ್ಕಲ್ದು ಇದೆಯಲ್ಲ, ಅದು ಕೂಟ ಇತ್ತು. ಅದು ತೆಗೆದ್ಬಿಟ್ವಿ. ಇದು ಕೂಟ ಮಾಡಿ ಈಗ 6 ಓಕೆ. ಒಳ್ಳೆ ಕೂಟ ಬಿದ್ದಿದ್ದು. ಹಾಂ, ಚೆನ್ನಾಗಿದೆ. ಇದೆಷ್ಟು ಹೇಳ್ತಾ ಇದ್ದೀರಾ ವ್ಯಾಪಾರ? ಅಣ್ಣ ಇವು 8.5 ಲಕ್ಷ. 8.5. ಹಾಂ ಹಾಂ. ಇದೆಲ್ಲ ಅದು ಸ್ಪೀಡ್ ಇದೆಯಾ ಅಣ್ಣ? ಸ್ಪೀಡ್ ಯಾವುದು ಇಲ್ಲ, ರೇಸ್ಗೆ ಆಗುವಂಥ ಯಾವುದು ಇಲ್ಲ? 2 ಸ್ಪೀಡ್ ನಡಿಗೆಯಲ್ಲಿ ಸ್ಪೀಡ್ ಸ್ಟಾರ್ಸ್ ಇದೆ. ಹೌದಾ? ಹಾಂ ಹಾಂ. ಅದೇ ಬಡಿ ಇದು ಮಾತ್ರ ನಡಿಗೆಯಲ್ಲಿ ಮಾತ್ರ ಹೆವಿ. ಇಟ್ಟ ಅಂದರೆ ಸೇಮ್ ನಮ್ಮ ಅಭಿಮಾನಿ ಯಾವ ಥರ ನಡೀತದೆ ಅದೇ ಥರ ನಡೆಯೋದು. ಓಕೆ ಓಕೆ. ಒಟ್ಟು 6 ಜೊತೆ ಬಂದಿದೆ ಅಲ್ಲಿ? ಹಾಂ, 6 ಜೊತೆ ಅಂದರೆ 5 ಜೊತೆ 2 ಒಂಟಿ. 2 ಜೊತೆ ಒಂಟಿ. ಈ ಕರುಗಳು ಇಲ್ತಂದ್ರೆ ಮೊನ್ನೆ ಬುಕ್ದಲ್ಲಿ ತಗೊಂಡಿದ್ವಿ. ಬುಕ್ದಲ್ಲ? 3.5 ಲಕ್ಷ ಆಗಿದೆ. 3.5 ಲಕ್ಷ? ಹಾಂ ಹಾಂ. 4 ಲಕ್ಷ ವ್ಯಾಪಾರ ಹೇಳ್ತೀವಿ. 3 ಲಕ್ಷ. ನೀವು ಕರುಗಳು ಅಷ್ಟು ಸಾಕಲ್ಲ ಅಲ್ವಾ? ಯಾವಾಗ ಕರುಗಳು ಕಮ್ಮಿ ನೀವು ಸಾಕದ? ಅಣ್ಣ ಕಡಿಮೆನೆ, ಬಟ್ ಏನಂದ್ರೆ ಇವು ಆ ಲೆಕ್ಕಾಚಾರ ಬರ್ತವೆ. ಹಾಂ, ಅದರಿಂದ ಆ ಲೆಕ್ಕಾಚಾರ ಆ ಸೈಜ್ ಬರ್ತವೆ. ಹಾಂ, ಇವು 11 ತಿಂಗಳಾಗಿರ್ಬೋದು ಅಷ್ಟೇ. ಓ ಹಾಂ ಹಾಂ. ಚಿಕ್ಕವು ಹೀಗೆ ನೋಡ್ಬೇಕು, ಇಷ್ಟು ಬರ್ತವೆ. ಇದು ಯಾರ ಹತ್ರ ಇತ್ತು ಮೊದಲು? ಅಣ್ಣ ಇವರು ಕರ್ನಾಟಕ ಯೋಗಿ ಅಂತ ಇಂಡಿಯಾದವರು, ಅವ್ರ ಹತ್ರ ಇದ್ದಿದ್ದು. ಅವ್ರ ಹತ್ರ ಬುಕ್ದಲ್ಲಿ. ಇದು ಮುಂದಿನ ವರ್ಷಕ್ಕೆ ಚೆನ್ನಾಗಿ ಮೆರೆಸ್ಬೋದು. ನಮ್ಮ ಘಾಟಿಗೆ ಅಲ್ಲಿ ಇಲ್ದಾರನ ಇರ್ಬೋದು, ಇಲ್ಲಾಂದ್ರೆ ಆಗ್ತಾನೆ 2 ಬಿಡ್ಬೋದು. ಆ ಲೆಕ್ಕಾಚಾರ. ಇವಾಗ ಬರೀ 11 ತಿಂಗಳಾಯ್ತು ಅಷ್ಟೇ. 11. ಕೊಮ್ ನೀವೇ ಮಾಡ್ಸಿರೋದಾ? ಅಣ್ಣ ಇಲ್ಲ, ಅವರೇ ಮಾಡ್ಸಿದ್ರು. ಜಾತ್ರೆಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು. ಓಕೆ ಓಕೆ. ಹಾಂ, ಇವು ಬಂದು ಇದು 2 ಇದು ಈಗ 4 ಬಿಟ್ಟಿದೆ. ಇದು ಓಕೆ. ಇದು ಒಂಥರ ನಮ್ಮ ಸುತ್ತದಲ್ಲಿ ಟಾಪ್ ಇದೆ. ಇವು 6.5 ಲಕ್ಷ ಆಗಿದೆ. 6.5 ಲಕ್ಷ. ಮೈಸೂರು ಹತ್ರ ತಗೊಂಡಿದ್ದೆ ಘಾಟಿಗೆ ಮುಂಚೆ. ಕೇಳಿದ್ರು, ಇವು ಕೊಡೋದು ಬೇಡ ಅಂತ ಮಾಡ್ತಾರೆ. ಇದರಲ್ಲಿ ಕೆಲಸ ಎಲ್ಲ ಮಾಡಿದಾರಾ? ಈ ಎತ್ಕೊಳ್ಳೋ ಕೆಲಸಗಳು ಮಾಡಿಲ್ಲ ಶೋಕಿಗೆ? ಶೋಕಿ ಎತ್ತಿದ್ದು. ಓಕೆ. ವರ್ಷ ಕೊಡಲ್ಲ? ಹಾಂ, ತಿನ್ನೋದ್ರಲ್ಲಿ 2 ರಾಜ. ಹೌದಾ? ಎಡಿಗೆ ಪರಿಗೆ ಎಲ್ಲದರಲ್ಲೂ 7 ಮಾಡ್ತಾರೆ. ಓಕೆ ಓಕೆ. ಹಾಂ ಹಾಂ. ಮುಂದಿನ ವರ್ಷಕ್ಕೆ ಕಡೆ ಬಿಡ್ಬೋದು, ಹೇಳಕ್ಕಾಗಲ್ಲ. ಅಣ್ಣ ಇಲ್ಲ, 6 ಬೀಳುತ್ತಾ ಲೆಕ್ಕಾಚಾರ? 6 ಇರ್ಬೋದು. 6 ಇರುತ್ತೆ. ಹಾಂ, ಇದು ಈಗ 4 ಬಿಟ್ಟಿದೆ. 4 6 ಇರ್ತಾವೆ. ಕೆಲವೊಂದು 2 ಕಡೆ ಒಂದೊಂದ್ಸರಿ 6 ಕಡೆ ಬಿದ್ದುಬಿಡ್ತಾವಲ್ಲ, ಯಾವ ಥರ ಅದು? ಚೇಂಜ್ ಆಗ್ಬೋದು, ಹೇಳಕ್ಕಾಗಲ್ಲ. ಕ್ಲೈಮೇಟು, ವೆದರ್ ಹೇಳಕ್ಕಾಗಲ್ಲ. ಬಟ್ ಏನಂದ್ರೆ ಕಡೆಗೆ ಬಿದ್ರು ಬೆಳವಣಿಗೆ ಇರ್ತೈತಲ್ಲ, ಬೆಳವಣಿಗೆ 1 ವರ್ಷ 2 ವರ್ಷಕ್ಕೆ ಅದ ಲೆಕ್ಕಾಚಾರ ಹಿಂಗೆ ಆಗುತ್ತೆ. ಓಕೆ ಓಕೆ. ನಿಮ್ಗೂ ಆ ಥರ ಆಗಿದ್ಯಾ? 2 ಕಡೆಗೆ ಬಿದ್ದೆ ಆ ಥರ? ತುಂಬಾ ಆಗಿದೆ. ಹಾಂ ಹಾಂ. ಅಂದ್ರೆ ಇದು ಮಾರ್ಬೇಕಾದ್ರೆ ತೊಂದರೆ ಆಗುತ್ತಾ? ಬೆಲೆ ಗಿಲೆ ಕಮ್ಮಿ? ಬೆಲೆ ಕಮ್ಮಿ ಕೇಳ್ತಾರೆ. ಹಾಂ ಹಾಂ ಹಾಂ. 4 ಇರುತ್ತೆ. 6 ಬಿಟ್ಟು ಕಡೆ ಉಟ್ಬಿಟ್ಟಿರೋದು ಇರುತ್ತೆ. ಉಳಿಸ್ಕೊಂಡ್ರೆ ಕಾಲಲ್ಲಿ ಈಗ ನಾವು ಬೆಳವಣಿಗೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಹಿಂಗೇ ಇರ್ತೀವಿ. ನಮ್ ಬೆಳವಣಿಗೆ ನಾವು ಆಗೋ ಟೈಮ್ ಹಾಗೆ ಆಗ್ತೀವಿ. ನಮ್ಗಾದ್ರೂ ಅಲ್ಲಿ ಯಾವ ತರ ಬೀಳುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ನಮ್ ಬೆಳವಣಿಗೆ ನಮ್ಗೆ ಗೊತ್ತಿರುತ್ತೆ. ಕಾಲಲ್ಲಿ ಈ ಕಾಂಪ ಇದೆಯಲ್ಲ, ಈ ಬಿಟ್ಬಿಟ್ಟಿರ್ಬೇಕು. ಆ ಬಿಟ್ಬಿಟ್ಟಿದೆ ಅಂದ್ರೆ ಪಕ್ಕ ಆಗುತ್ತೆ. 2 ಇದು 4 ಬಿಟ್ಟಿದೆ ಅಷ್ಟೇ. 2 ಇರ್ಬೇಕಿದೆ. ಈಗ ಇಷ್ಟೇ.
ಇದು 4-4 4 2 ಎರಡು 4-4 ಹ್ಞೂ ಇವು ನಮ್ಗೆ 2 ಲಕ್ಷ ಆಗಿದೆ ಜೊತೆ 2 ಲಕ್ಷ ಜೊತೆ 2 ಲಕ್ಷ. ಹ್ಞೂ ಇದು ಯಾವ ಸೈಡ್ದು? ಅಣ್ಣ ಇವು ಚುಂಚನಕಟ್ಟೆಯಲ್ಲಿ ತಗೊಂಡಿದ್ದು. ಚುಂಚನಕಟ್ಟೆಯಲ್ಲಿ. ಹಾಂ ಹಾಂ ಮೊನ್ನೆ ಚುಂಚನಕಟ್ಟೆ ಜಾತ್ರೆ ಆಯ್ತಲ್ಲ ಅಲ್ಲಿ. ಓಕೆ. ನೀವು ಜಾಸ್ತಿ ಯಾವ ಜಾತ್ರೆಗೆ ಹೋಗ್ತೀರಾ ತಗೊಳಕ್ಕೆ? ನಾವು ಜಾತ್ರೆ ಅನ್ನೋದಕ್ಕಿಂತ ನಮ್ಮ ಘಾಟಿಗೆ ಮುಂಚೆ ಬೇಕಾಗಿರೋದು. ಹಾಂ ಹಾಂ ಇಲ್ಲ ಅಂದ್ರೆ ನಾವು ಘಾಟಿ ಮುಗಿದ್ಮೇಲೆ ಎಷ್ಟೇನಾದ್ರು ಬೇಕು ಅನ್ಸಿದ್ರೆ ಚುಂಚನಕಟ್ಟೆ. ಹಾಂ ಹೋದ ವರ್ಷನೂ ಅಷ್ಟೇ ಚುಂಚನಕಟ್ಟೆಯಲ್ಲಿ ಒಂದು ಜೊತೆ, ಬುಕ್ಸಲ್ಲಿ ಒಂದು ಜೊತೆ ಹಾಕಿದ್ವಿ. ಈ ವರ್ಷನೂ ಅದೇ ಥರ ಮಾಡಿ ತೊಗೊಂಡಿದ್ದೀರಾ? 2 ಜಾತ್ರೆಯಲ್ಲಿ ಒಂದೊಂದು ಜೊತೆ ಹಾಕಿ. ಹಾಂ ಹಾಂ. ಸೊ ನೀವು ಘಾಟಿಗೆ ಮುಂಚೆ ತೊಗೊಬೇಕು ಅಂದರೆ ಹಳ್ಳಿಗಳ ಮೇಲೆ ತೊಗೊತೀರಾ ಆ ಥರ? ಹಾಂ, ಆ ಕಡೆ ಆವಾಗ. ಓಕೆ ಓಕೆ. ಅದಕ್ಕೆ ಮುಂಚೆ ಘಾಟಿ ಸ್ಟಾರ್ಟ್ ಆಗಿರೋಲ್ಲ ಜಾತ್ರೆ ಯಾವುದು? ಸ್ಟಾರ್ಟ್ ಆಗಿದೆ. ಈಗ ಏನು ಉಳಿತಾವಲ್ಲ ಹಾಕ್ತೀನಿ ನೆಕ್ಸ್ಟ್ ವರ್ಷ ಗಂಟಲ್ಲ ಅಷ್ಟೇ. ಯಾರಾದ್ರೂ ಬಂದು ಬೈಮಿಸ್ಟಿ ಕೇಳೋದು ಗೊತ್ತಿರೋರು ಬಂದು ಕೇಳಿದ್ರೆ ಕೊಡ್ತೀವಿ. ಇನ್ನು ಜಾತ್ರೆ 3-4 ತಿಂಗಳು ಇದೆ ಅಂದ್ರೆ ಯಾವುದು ಕೊಡಲ್ಲ. ಹಾಂ ಹಾಂ. ನಾವು ಫೀಡಿಂಗ್ ಸ್ಟಾರ್ಟ್ ಮಾಡ್ತೀರಾ ಅದು. ಹೌದು. ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಮಳೆಗಾಲ ಹೆಚ್ಚು ಕಡಿಮೆ ಮಳೆಗಾಲ ಸ್ಟಾರ್ಟ್ ಆಗಿ 1 ತಿಂಗಳು ಆಗ್ತಾ ಇದ್ದಂಗೆ ಆವಾಗಿಂದ ನಾವು ಘಾಟಿಗೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಓಕೆ ಓಕೆ. ಇವಾಗ ನೀವು ವರ್ಷ ಪೂರ್ತಿ ಒಂದೇ ಥರ ಫೀಡ್ ಮೇಂಟೈನ್ ಮಾಡ್ತೀರಾ ಯಾವ ಥರ? ಅಣ್ಣ ಇಲ್ಲ, ಜಾತ್ರೆ ಬಂದಾಗ ಬೆಣ್ಣೆ ಇದು ಎಲ್ಲ ಕೊಡ್ತೀವಿ, ಹಾಲು ಎಲ್ಲ. ಮಾಮೂಲಿ ಟೈಮಲ್ಲಿ ಬೂಸ, ಹುಲ್ಲು ಇದು ಹಾಕೊಂಡೆ ಸಾಕು. ಓಕೆ ಓಕೆ. ವರ್ಷ 9 ನಾವು ಕೊಡೋದಕ್ಕೂ ಆಗಲ್ಲ. ಅವಕ್ಕೂ ಡೈಜೆಷನ್ ಪ್ರಾಬ್ಲಮ್ ಹೌದು ಹೌದು ಹೌದು. ಒಂದು 2-3 ತಿಂಗಳು ಮಾತ್ರ ಇದು ಅದಕ್ಕೆ ಆದಂತ ಹೌದು. ನಾವು ಅದಕ್ಕೆ ಡೈಜೆಷನ್ ಆಗೋ ತರ ಎಲ್ಲ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಕೊಂಡು ಕೊಡ್ತೀವಿ. 4 ತಿಂಗಳು ಮಾತ್ರ. ಮಿಕ್ಕಿದ ಟೈಮಲ್ಲೆಲ್ಲ ಅವು ಆರಾಮಾಗಿ ತಿನ್ಕೊಂಡು ಬೂಸ, ಹುಲ್ಲು, ಬೆಳಿಗ್ಗೆ ಎಲ್ಲ ನೆಲ್ಲುಲ್ಲು ಹಾಕ್ತೀವಿ, ನೈಟ್ ಟೈಮ್ ರಾಗಿ ಹುಲ್ಲು ಹಾಕ್ತೀವಿ. ನೀವು ಮೆಡಿಸಿನ್ ಆ ಥರ ಎಲ್ಲ ಮಾಡಲ್ಲ? ನೀವು ಟ್ರೀಟ್ಮೆಂಟ್ ಎಲ್ಲ ಅಲ್ಲ, ಜಾತ್ರೆ ಟೈಮಲ್ಲಿ ಮೆಡಿಸಿನ್ ಎಲ್ಲ ಕೊಟ್ಟು ರೆಡಿ ಮಾಡ್ತಾರಲ್ಲ ಆ ಥರ ಏನು ಮಾಡಲ್ಲ? ನಾವು ಯಾವುದಕ್ಕೂ ಮಾಡ್ತೀವಿ. ಓಕೆ. ಯಾವ ಕಾಲದಲ್ಲಿ ನೀವು ಅವಾಗಿಂದ ಬಂದಾಗ ಅದು ಮೆಡಿಸಿನ್ ಎಲ್ಲ ಯಾಕೆ ಹಾಕೋದು? ಅದು ಮೆಡಿಸಿನ್ ಕೊಟ್ಟು ಅವಾಗಿನ ಮಾಡ್ತಾ ಇದ್ದ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ. ಅದೇನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಈಗೆಲ್ಲ ಯಾರು ಮಾಡ್ತಾ ಇಲ್ಲ ಅನ್ಕೊಂತೀನಿ. ಹಾಗೆಲ್ಲ ಯಾರೋ ಮಾಡ್ತಾ ಇದ್ರು ಅಂತ ನನಗೂ ಹೇಳ್ಪಟ್ಟೆ. ಬಟ್ ಅದ್ ಯಾವ ತರ ಮಾಡ್ತಾರೆ ಏನೋ. ಅದು ಬರೀ ಸ್ವಲ್ಪ ದಿವಸಕ್ಕೆ ಮಾತ್ರ ಅಷ್ಟೇ ವರ್ಕ್ ಆಗೋದು? ಸ್ವಲ್ಪ ದಿವಸಕ್ಕೆ ಮಾತ್ರ ವರ್ಕ್ ಆಗುತ್ತೆ? ಹೌದಾ? ಅಷ್ಟೇ. ಅವ್ರ ಮನೇಲಿ ಇದ್ದಾಗ ಆ ತರ ಆಗುತ್ತೆ, ಕೊಟ್ಟವ್ರ ಮನೆಗೆ ಹಾಳಾಗೋಗುತ್ತೆ. ಪಾಪ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಕರೆಕ್ಟ್ ಕರೆಕ್ಟ್. ಅವು ಯಾವ ಎಷ್ಟದು? ಇದು 4 ಅಲ್ಲ, ಈಗ 4 ಅಲ್ಲ, ಈ ಎತ್ತಿದೆಯಲ್ಲ. ಓಕೆ ಓಕೆ. ಈ ಎತ್ತು ಜೊತೆ ಇದು 4 ಈಗ ಹುಟ್ಟಿದೆ. ಅದನ್ನ ಕೂಟ ಮಾಡಿದ್ವಿ, ಒಳ್ಳೆ ಕೂಟ ಬಿದ್ದಿದೆ. ಇದು 4 ಅಲ್ಲ. ಇದಕ್ಕೆಲ್ಲಾ ತರವಾಗೂ ಹುಡುಕ್ಬಿಟ್ಟಿದೀವಿ, ಯಾವ್ದು ಸಿಗ್ಲೇ ಇಲ್ಲ. ಇದು 4 ಅಲ್ಲಲ್ಲಿ ಬಿದ್ದಿದ್ರೆ ಈ 4 ಅಲ್ಲಲ್ಲಿ ಹೊಡಿಯೋದು. ಇದು ನಮ್ಮ ಮನೆ ನೋಡ್ರಿ, ಕೇಳಿಸ್ತಾ ಇದ್ದಂಗೆ ಫುಲ್ ಖುಷಿ. ಅದಕ್ಕೆ ಹಲ್ ಬಿದ್ದಿದ್ಯಾ? ಹಲ್ ಬಿದ್ದಿಲ್ಲ ಇವಾಗ? 2 ಅಲ್ಲ. ಓಕೆ. ಲಕ್ಷ್ಮಿ ಅಂತನಾ? ಸರಿ. ನೀವು ಕರೂಲ್ ಎಲ್ಲಿ ತಂದ್ರಿ ಇದನ್ನ? ಮಾಗಡಿಲಿ. ನೆಕ್ಸ್ಟ್ ಇದನ್ನ ಹೀಟಿಗೆ ಬಂದ್ರೆ ಕ್ರಾಸ್ ಮಾಡ್ತೀರಾ? ಯಾವ ಊರೀಗ? ಅಲ್ಲೇ ಲೋಕಲ್ ಅಲ್ಲೇ ಹೆಚ್ಚು. ಅದೇ ಊರಿಗೆ ಕೊಡ್ಸಿದಾರ? ಓಕೆ ಓಕೆ. ನಿಮ್ಮೂರು ಸುತ್ತಮುತ್ತ ಓರಿಗಳಿದೆಯಾ? ಓರಿ ಬೀಚ್ ಓರಿಗಳಿದೆ? ಕುಡಗಳ್ಳಿ ಅವ್ರ ಹತ್ರ ಒಂದಿದೆ. ಸೊರ್ಬಳ್ಳಿ ನಾಯಶಮ್ಮನ ಹತ್ರ ಅವ್ರ ಹತ್ರ ಸುಮ್ನೇರಂ. ಓಕೆ ಓಕೆ. ಇದು ಹೇಳಿದ ಮಾತು ಕೇಳ್ತಾ ಇದು? ಅಣ್ಣ ಕೇಳೋದು. ಸುಮ್ಮನೆ ಆಯ್ತು. ಅಣ್ಣ ಇಲ್ಲಿ ಅಣ್ಣ ಹತ್ರ ನಿಮ್ದು ಊರು ಬಂದು ಹೇಳ್ಬಿಡಿ ಸರ್, ಎಲ್ಲಿ ಬಂದಿರೋದು? ಅಣ್ಣ ನಮ್ದು ಬಂದು ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಓಕೆ. ಫೋನ್ ನಂಬರ್ ಕೊಡ್ಬೋದಾ ಅಣ್ಣ? ಫೋನ್ ನಂಬರು 9636352566. ನಿಮ್ಮ ನಂಬರೇನಾ? ನನ್ನ ನಂಬರ್. ಓಕೆ. ನಿಮ್ಮ ಹೆಸರು? ಆದರ್ಶ ಅಲ್ವಾ? ಓಕೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ.